ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ನಿನ್ನೆ ಆಗಿರುವಂತಹ ಎಪಿಸೋಡ್ ರಿವ್ಯೂನ ನಾನು ಇವಾಗ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕಿಚ್ಚ ಸರ್ ಅವರು ಸಖತ್ತಾಗಿ ಹೋಸ್ಟಿಂಗ್ ಮಾಡಿದ್ರು, ನಿಜವಾಗ್ಲೂ ಪರ್ಫೆಕ್ಟ್ ಆಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಸೊ ಜಗದೀಶ್ ಅವ್ರಿಗೆ ಯಾವ ತರ ಮಾತಾಡಬೇಕು, ಅವ್ರಿಗೆ ಯಾವ ತರ ನಾಟೋ ತರ ಹೇಳಬೇಕು ಅಂತ ನಮ್ಮ ಸರಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳ್ಬಹುದು. ಒಂದು ಪ್ರೊಮೋ ಅನಾಲಿಸಿಸ್ ವಿಡಿಯೋನ ನಾನು ಮಾಡಿದ್ದೆ ನಿನ್ನೆ. ಸೊ ನೀವು ಅದ್ರಲ್ಲಿ ನೋಡ್ಬೋದು ಹೇಗೆ ನೋಡ್ಕೊಳ್ಳೋ ಹಾಗೆ ಮಾತಾಡಬಹುದು ಸರ್ ಅಂತ. ಅಂಡ್ ನಿಜ ಎಕ್ಸಾಕ್ಟ್ ಪರ್ಫೆಕ್ಟ್ ಆಗಿ ಕಿಚ್ಚ ಸರ್ ಅವ್ರ ಹತ್ರ ಮಾಡಿದ್ದಾರೆ. ಅಂಡ್ ನಿಜವಾಗ್ಲೂ ಅದಕ್ಕೆ ಹೇಳೋದು ಅನ್ಸುತ್ತೆ, ಸೊ ಬಿಗ್ ಬಾಸ್ ಅಲ್ಲಿ ಅವರ ಬಿಟ್ಟು ಬೇರೆ ಯಾರನ್ನೂ ಕೂಡ ಹೋಸ್ಟಿಂಗ್ ಮಾಡಬಾರ್ದು, ಅಥವಾ ಮಾಡಿದ್ರು ಕೂಡ ಯಾವುದೇ ಆಡಿಯನ್ಸ್ ಕೂಡ ನೋಡಕ್ ಇಷ್ಟನೂ ಪಡಲ್ಲ ಹೇಳ್ಬೋದು. ಸೊ ಹಿ ಈಸ್ ಲೈಕ್ ಇರ್ರಿಪ್ಲೇಸಬಲ್ ಕ್ಯಾರೆಕ್ಟರ್ ಅಂತಾನೆ ನಾನು ಹೇಳ್ತೀನಿ. ಸೊ ನಮ್ಮ ಕಿಚ್ಚ ಸರ್ ಅವರು ನಿನ್ನೆ ಜಗದೀಶ್ ಅವ್ರ ಹತ್ರ ಏನೇನು ಮಾತಾಡಿದ್ರು ಅಂತ ನೋಡೋಣ. ಸೊ ಎಸ್, ನಿನ್ನೆ ಜಗದೀಶ್ ಅವ್ರಿಗೆ ಒಂದೇ ಒಂದು ಮಾತು ಹೇಳಿದ್ದು, ಸೊ ನೀವು ಮಾತಾಡಿರುವಂತಹ ಪ್ರತಿಯೊಂದು ಬಿಗ್ ಬಾಸ್ ಬಗ್ಗೆ ಆಗಲಿ, ಬಿಗ್ ಬಾಸ್ ಪ್ರೋಗ್ರಾಮ್ ಬಗ್ಗೆ ಆಗಲಿ, ಅದನ್ನ ನಾನು ನೋಡಿದಾಗ ಇಲ್ಲಿವರೆಗೂ ಬಿಗ್ ಬಾಸ್ ಸೀಸನ್ 10 ತನಕನೂ ಸಕ್ಸಸ್ಫುಲ್ ಸೀಸನ್ 10 ತನಕನೂ ನಾವು ಮಾಡಿದ್ದೀವಿ. ಅಲ್ಲಿ ತನಕನೂ ಕೂಡ ಎಷ್ಟೊಂದು ಜನ ಸಖತ್ತಾಗಿ ಜೋಕ್ ಮಾಡಿದ್ದಾರೆ. ಮಾತ್ರ ನೀವು ಮಾತಾಡಿರುವಂತಹ ಬಿಗ್ ಬಾಸ್ಗೆ ವಾರ್ನಿಂಗ್ ಕೊಟ್ಟಿರೋದಾಗಿರ್ಬೋದು ಅಥವಾ ಹೆಡ್ಸ್ ಅಪ್ ಕೊಟ್ಟಿರ್ಬೋದು, ಅದನ್ನ ನಾನು ನೋಡಿದಾಗ ನನಗೆ ಜಸ್ಟ್ ಅ ಜೋಕ್ ಅಂತ ಅನಿಸ್ತು ಅಂತ ಹೇಳಿದ್ರು. ನೀವು ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ ಚಾಲೆಂಜ್ ಮಾಡಿದ್ರಲ್ಲ, ಅದು ತಪ್ಪೇ ಅಲ್ಲ ಸರ್, ದಟ್ ವಾಸ್ ಅ ಜೋಕ್. ಟಾಪ್ ನಾಚ್ ಆಗಿತ್ತು ಅಂತ ಹೇಳ್ಬೋದು. ಅವ್ರು ಹೇಳಿದ್ದು ಆ ಒಂದು ಟೋನ್ ಅಲ್ಲಿ ಮಾತ್ರ ನೀವು ಜಗದೀಶ್ ಅವ್ರನ್ನ ಅವ್ರ ಮುಖನ ನೋಡಕ್ ಆಗ್ತಾ ಇರ್ಲಿಲ್ಲ. ಹಿ ಕುಡ್ ಎಕ್ಸೆಪ್ಟ್. ಕಿಚ್ಚ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ದು, ಅವರ ಪರ್ಫೆಕ್ಷನ್ಸ್ಗೆ ಬೇರೆ ಮಾತಿಲ್ಲ ಅಂತಾನೆ ಹೇಳ್ಬೋದು ನಾನು. ಅಂಡ್ ಅವರ ಬದಲಿ ಹಾಗೂ ಅವರು ಕಾರ್ನರಿಂಗ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅಂತ ನಿಮಗೆ ಯಾಕೆ ಅನ್ಸುತ್ತೆ ಅಂತೆಲ್ಲ ಕೇಳಿದಾಗ, ಜಗದೀಶ್ ಅವರು ಎಷ್ಟೊಂದು ಕಾರಣಗಳನ್ನ ಕೊಟ್ಟರು. ತುಂಬಾನೇ ಬೇರೆ ಕಂಟೆಸ್ಟೆಂಟ್ಸ್ಗೆ ಅವರ ಒಂದು ಅವಮಾನ ಆಗಿರಬಹುದು ಅಥವಾ ಅವ್ರಿಗೆ ಎಷ್ಟು ಫ್ರಸ್ಟ್ರೇಷನ್ಸ್ನೆಲ್ಲ ಹೇಳ್ಕೊಂಡು ಸಹ ಸರ್ ಒಂದೇ ಹೇಳಿದ್ದು, ಕಾರ್ನರ್ ಆಗ್ತಿರೋದು ನೀವೇ, ಆ ಥರ ಮಾಡ್ಕೊಳ್ತಾ ಇರೋದು ನೀವೇ. ಮೇ ಬಿ ಕಂಟೆಸ್ಟೆಂಟ್ಸ್ಗೆ ನಿಮ್ಗೆ ಎಷ್ಟೇ ರೆಸ್ಪೆಕ್ಟ್ ಇದ್ರೂ ಕೂಡ ಅದನ್ನ ನೀವು ಕಳ್ಕೊಳ್ತಿದ್ದೀರಾ ಅನ್ನೋ ಒಂದು ಅರ್ಥದಲ್ಲೇ ಮಾತಾಡಿದ್ರು ಅಂತ ಹೇಳ್ಬೋದು. ಸೊ ನಿನ್ನೆ ಆಗಿರುವಂತಹ ಪ್ರತಿ ಒಂದು ಮಾತು ಕಿಚ್ಚ ಸರ್ ಆಡಿರೋದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಆ್ಯಂಡ್ ಬೇಸಿಕ್ಲಿ ಹೇಳಬೇಕು ಅಂದರೆ ನಮ್ಮ ಪ್ರತಿಯೊಂದು ವೀಕೆಂಡ್ ಕಥೆದಲ್ಲಾಗಲಿ ತುಂಬ ಜನ ವೇಟ್ ಮಾಡೋದು ಏನಂದರೆ, ಓಕೆ ಈ ವಾರ ಯಾರು ಹೋಗ್ಬೋದು, ಓಕೆ ಈ ವಾರ ಯಾರು ಹೋಗ್ಬೋದು ಅಂತ. ಬಟ್ ನಿನ್ನೆ ಆಗಿರುವಂತಹ ಎಪಿಸೋಡಲ್ಲಿ ಮಾತ್ರ ಎಲ್ಲರೂ ವೇಟ್ ಮಾಡ್ತಿದ್ದಿದೆ ನಮ್ಮ ಕಿಚ್ಚ ಸರ್ ಅವರು ಜಗದೀಶ್ ಅವ್ರಿಗೆ ಹೇಗೆ ತರಾಟೆಗೆ ತಗೋಬೋದು ಅಂತ. ಬಟ್ ಟಾಪ್ ನಾಚ್ ಆಗಿತ್ತು ಇವುಗಳು ನಿನ್ನೆ ಎಪಿಸೋಡಲ್ಲಿ ಆಗಿದ್ದು. ಸೊ ಇವತ್ತಿನ ಪ್ರೊಮೋ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಇವತ್ತಿನ ಪ್ರೊಮೋ ಸಖತ್ ಎಂಟರ್ಟೈನಿಂಗ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಧನರಾಜ್ ಅವರು ಸಖತ್ತಾಗಿ ನಗಿಸಿದ್ದಾರೆ ಸುದೀಪ್ ಸರ್ನ ಆ್ಯಂಡ್ ದ ಹೋಲ್ ಆಫ್ ದ ಕಂಟೆಸ್ಟೆಂಟ್ನ. ಸೊ ಒಂದು ಮೃಗಾಲಯ ಅಂತ ಅನ್ಕೊಂಡೆ ಕಂಟೆಸ್ಟೆಂಟ್ಸ್ನ ಯಾವ ಪ್ರಾಣಿಗೆ ಹೋಲಿಸ್ತೀಯಾ ಅಂತ ಕೇಳಿದಾಗ ಧನರಾಜ್ ಅವರು ತುಂಬ ಚೆನ್ನಾಗಿ ಉತ್ತರ ಕೊಟ್ಟರು ಅಂತಾನೆ ಹೇಳ್ಬೋದು. ಸೊ ಯಮುನಾ ಮೇಡಮ್ ಅವ್ರಿಗೆ ಹಾವು ಅಂತ ಹೇಳಿ ಸಖತ್ತಾಗಿ ನಗ್ಸಿದ್ದಾರೆ ಮಾತ್ರ. ನಿಜವಾಗ್ಲೂ ಕಿಚ್ಚ ಸರ್ ನಗೋದನ್ನ ನೋಡೋದಕ್ಕೆ ಚಂದ ಅಂತ ಹೇಳ್ಬೋದು. ಆ್ಯಂಡ್ ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಸರ್. ಆ್ಯಂಡ್ ಇದನ್ನ ಎಂಟರ್ಟೈನ್ಮೆಂಟಿಗೆ ನಾನು ಕೂಡ ವೇಟ್ ಮಾಡ್ತಿದ್ದೀನಿ. ಆ್ಯಂಡ್ ದ ಮೋಸ್ಟ್ ಇಸ್ ಎವಿಕ್ಷನ್. ಸೊ ಎವಿಕ್ಷನ್ ಆಗಿರೋದು ಎಲ್ಲ ಸೋರ್ಸ್ ಪ್ರಕಾರ ಯಮುನಾ ಅವರು. ಸೊ ಅವರು ಒಂದು ಮೇ ಬಿ ಕಡಿಮೆ ವೋಟ್ ಇರೋದ್ರಿಂದ ಅವರು ಇವತ್ತಿನ ಅಥವಾ ಫಸ್ಟ್ ಎವಿಕ್ಷನ್ ಆಗಿರೋದು ಯಮುನಾ ಮೇಡಮ್. ಸೊ ಹಾಗಾಗಿ ನಿನ್ನೆ ಎಪಿಸೋಡ್ ರಿವ್ಯೂ ಆ್ಯಂಡ್ ಇವತ್ತಿನ ಪ್ರೊಮೋ ಅನಾಲಿಸಿಸ್ ಹೀಗಾಗಿದ್ದು, ನಾನಿಲ್ಲಿ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಮತ್ತೆ ಬಿಗ್ ಬಾಸ್ ಅಪ್ಡೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ. ಆ್ಯಂಡ್ ಇವತ್ತಿನ ಎಪಿಸೋಡ್ನ ಯಾರೂ ಮಿಸ್ ಮಾಡಿಬಿಡಿ, ದಯವಿಟ್ಟು ಎಂಜಾಯ್ ಮಾಡಿ.